ನಮಸ್ತೆ ಕರ್ನಾಟಕ. ಇವತ್ತು ನಾವು ದಾವಣಗೆರೆ ಬ್ರಾಂಚ್ ಓಪನಿಂಗ್ ದಿವಸ ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ. ಇದು ಕ್ಲಾಸ್ ರೂಮ್ ಏರಿಯಾ, ಒಂದು 30 ಮೆಂಬರ್ಸ್ ಕುತ್ಕೊಳ್ಳೋವಂಥ ಕ್ಲಾಸ್ ರೂಮ್ ಇದು. ವಿತ್ ಹೈಫೈ ಏನೇನು ಫೆಸಿಲಿಟೀಸ್ ಬೇಕೋ ನಮ್ಮ ದಾವಣಗೆರೆ ಜನತೆಗೆ. ಬೆಂಗಳೂರಿನ ರಾಜಾಜಿನಗರ ಬ್ರಾಂಚಲ್ಲಿ ಯಾವ ಥರ ಕ್ವಾಲಿಟಿ ಇದೆಯೋ ಅದೇ ಕ್ವಾಲಿಟಿ ಮೆಟೀರಿಯಲ್ಸ್ ಆಗಲಿ, ಅದೇ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಪ್ರತಿಯೊಂದನ್ನು ಪ್ರೊವೈಡ್ ಮಾಡಿದ್ದೀವಿ ದಾವಣಗೆರೆ ಬ್ರಾಂಚ್ಗೆ. ಟ್ರೇಡಿಂಗ್ ಫ್ಲೋರ್ ನೋಡೋಣ ಬನ್ನಿ. ಟ್ರೇಡಿಂಗ್ ಫ್ಲೋರ್ ಇಲ್ಲೂ ಸಹ ಒಂದು 40 ಜನ ಕುತ್ಕೊಂಡು ಟ್ರೇಡಿಂಗ್ ಮಾಡ್ಬೋದು ದಾವಣಗೆರೆಯಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದ ವೆರಿ ಬಿಗ್ ಟ್ರೇಡಿಂಗ್ ಫ್ಲೋರ್ ಇನ್ ದಾವಣಗೆರೆ ಏರಿಯಾ ಅಂತ ಹೇಳ್ಬೋದು. ದಾವಣಗೆರೆ ಬ್ರಾಂಚ್ ಹೆಡ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಬನ್ನಿ ಸುದತ್ತ. ನಮಸ್ಕಾರ. ಸೊ ಇವರೇ ದಾವಣಗೆರೆ ಬ್ರಾಂಚನ್ನು ನಡೆಸ್ಕೊಡೋದು. अस्मदाचार्यपर्यन्तां वन्दे गुरुपरम्पराम्। ओम माधवाय स्वाहा, ओम गोविंदाय स्वाहा, ओम कृष्णदेवनारायणाय स्वाहा, महाराजनगरमहोत्सवाय नमः। अत्ता सत्संगज्ञानादो नादुसा सुदत्तशर्मणः देवते नक्षत्रैनादो नादः शरण्यः राधमानाम्यः। ಈ ಬ್ರಾಂಚನ್ನು ಕಟ್ಟಬೇಕಂತ ಎಷ್ಟೋ ವರ್ಷಗಳಿಂದ ಅಂದ್ಕೊಂಡಿದ್ವಿ. ಇವತ್ತು ಸಾಕಾರಗೊಂಡಿದೆ. ನನಗೂ ಸಂತೋಷ ತಂದಿದೆ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನಾವು ಬೆಂಗಳೂರಿಗೆ ಹೋಗಿ ಕಲಿಬೇಕಂತ ಮಾಡಿದ್ವಿ. ನಮಗೆ ಇಲ್ಲಿ ದಾವಣಗೆರೆ ಬಂದದ್ದು ಭಾಳ ಖುಷಿ. ನಮ್ಮ TD ಅಕಾಡೆಮಿ ದಾವಣಗೆರೆಗೆ ಬಂದು ಭಾಳ ಅನುಕೂಲ ಆಯಿತು. ಏನಕ್ಕೆ ಅಂದರೆ ದೂರ ಹೋಗ್ಬೇಕಾಗಿತ್ತು, ಬೆಂಗಳೂರು ಅಥವಾ ಹುಬ್ಳಿ ಹಿಂಗೆಲ್ಲ ಹೋಗ್ಬೇಕಾಗಿತ್ತಲ್ಲ. ಇಲ್ಲಿ ದಾವಣಗೆರೆ ಬಂದಿದ್ದು ಭಾಳ ಅನುಕೂಲ ಆಯಿತು. ನಾವು 2011ರಿಂದನೂ ನಮಗೆ ಈ ಥರದ್ದು ಶೇರ್ ಮಾರ್ಕೆಟಲ್ಲಿ ಎಂಟ್ರಿನೇ, ಬಟ್ ಆದರೆ ನಾಲೆಡ್ಜ್ ಇರಲಿಲ್ಲ. ಈ ಥರ ನಾಲೆಡ್ಜ್ ಕೊಡೋದು ಯಾರು ಇರಲಿಲ್ಲ.
TD ಅಕಾಡೆಮಿಯಿಂದ ನಮಗೆ ಒಳ್ಳೆ ಹೆಲ್ಪ್ ಆಗ್ತದೆ. ನಾವು ಹೆಣ್ಮಕ್ಳು ಬೇರೆ ಕಡೆ ಹುಬ್ಳಿ ಆಗಲಿ ಬೆಂಗಳೂರಾಗಲಿ ನಾವು PG ಒಳಗಿರೋದು ಬೇರೆಯವ್ರ ಮನೆಗಿರೋದು ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ನಾಲೆಡ್ಜ್ ತೊಗೊಂಡು ಬರೋದು, ಮನೇಲಿ ಗಂಡಂದರು ಮಕ್ಕಳು ಅವ್ರನ್ನೆಲ್ಲ ಬಿಟ್ಟೋಗೋದು ತುಂಬ ಕಷ್ಟ. ಅದನ್ನೆಲ್ಲ ಯೋಚನೆ ಮಾಡಬೇಕಿತ್ತು. ಇಲ್ಲೇ ದಾವಣಗೆರೆಗಾಗಿರೋದು ಚೆನ್ನಾಗಿದೆ ಸರ್, ನಮಗೆ ಖುಷಿ. ಆಮೇಲೆ ಖರ್ಚು ಕಡಿಮೆ, ಲೋ ಬಜೆಟ್, ಖುಷಿ ಸರ್. ದಾವಣಗೆರೆಗಾಗಿರೋದಂತೂ ತುಂಬ ಖುಷಿ. ಒಂದು ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ವಿ. ಬೆಂಗಳೂರಲ್ಲೆಲ್ಲ ಇದ್ದಿದ್ದರಿಂದ ನಮಗೂ ಹೋಗೋಕ್ಕಾಗ್ತಿದ್ದಿಲ್ಲ. ಮಕ್ಕಳು ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮಕ್ಕಳು ಸಣ್ಣವರು. ಈಗ ಅಟ್ಲೀಸ್ಟ್ ಮನೆಯಲ್ಲಾರು ಬಿಟ್ಟು ಬಂದು ಕಲಿತು ಹೋದ್ರೂ ಪ್ರಯೋಜನ ಇರುತ್ತೆ. ಹೌಸ್ ವೈಫ್ ಆಗಿರೋದ್ರಿಂದ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಅದ್ರ ಬದಲು ಈ ಥರನೂ ನಾವು ನಮ್ಮ ಖರ್ಚಿಗೋಸ್ಕರನಾದ್ರು ಮಾಡ್ಕೋಬೋದಲ್ಲ ಅಂತ ಗೊತ್ತಾಯಿತು. ಹೌಸ್ ವೈಫ್ ಆಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೋಚಿಂಗ್ ಮಾಡಿ ಬರೋದು ಸ್ವಲ್ಪ ಕಷ್ಟ ಆಗಿತ್ತು. ಇಲ್ಲೇ ಅವರು ದಾವಣಗೆರೆಗೆ ತೊಗೊಂಬಂದಿದ್ದು ನಮ್ಗೆ ತುಂಬ ಹೆಲ್ಪ್ ಆಯಿತು. ಮತ್ತು ಹೌಸ್ ವೈಫ್ಸ್ ಅಂತಂದ ತಕ್ಷಣ ನಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಇರಲ್ಲ. ಸೊ ನಮ್ಗೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಈ ಶೇರ್ ಮಾರ್ಕೆಟ್ಗೆ ಬರಬೇಕಂತಂದು ಇದು ಮಾಡಿದ್ದೀವಿ. ಎನಿವೆ ಥ್ಯಾಂಕ್ಸ್ ಫಾರ್ ದ TD ಅಕಾಡೆಮಿ ಫಾರ್ ಕಮ್ಮಿಂಗ್ ಟು ದಾವಣಗೆರೆ. ಸುಮಾರು 1 ವರ್ಷದಿಂದಲೂ ಇವರ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನಮಗೆ ದಾವಣಗೆರೆಯಲ್ಲಿ ಮಾಡಿರೋದು ಭಾಳ ಖುಷಿಯಾಗಿರ್ತಕ್ಕಂಥ ಸಂಗತಿ. ನಾವು ಬೆಂಗಳೂರಿಗೆ ಹೋಗಿ ಕಲಿಬೇಕಂತ ಮಾಡಿದ್ವಿ. ಆ ಫೀಸ್ಗಿನ್ನ ಜಾಸ್ತಿ ಉಳ್ಕೊಳ್ಳೋ ಖರ್ಚು ಜಾಸ್ತಿ ಬರ್ತಿತ್ತು ಅಲ್ಲಿ. ನಮಗೆ ಇಲ್ಲೇ ಹತ್ತಿರದೊಂದು ಡೈಲಿ ಊರಿಗೆ ಅಪ್ ಆ್ಯಂಡ್ ಡೌನ್ ಮಾಡಿಬಿಟ್ಟು ನಮಗೆ ಎಲ್ಲ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ಕಲಿಸ್ಕೊಡ್ತಿದ್ದಾರೆ. ಇದೆಲ್ಲ ಒಳ್ಳೆಯದಾಗಲಿ TD ಅಕಾಡೆಮಿಗೆ. ಫಸ್ಟ್ ಬ್ಯಾಚಿಗೆ ರಿಜಿಸ್ಟರ್ ಆಗಿರೋದು ನನ್ನ ಪುಣ್ಯ ಅಂತ ಕಂಡ್ಕೊತೀನಿ. ದುಡ್ಡಿಂದ ದುಡ್ಡು ಮಾಡೋದು ಈಸಿ, ಬಟ್ ನಾವೇ ಕಷ್ಟಪಟ್ಟು ದುಡ್ಡು ಮಾಡೋದು ತುಂಬ ಕಷ್ಟ. ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದು ಅಲ್ಲಿ PGಯಲ್ಲಿ ಉಳ್ಕೊಂಡು ಕ್ಲಾಸ್ಗಳನ್ನು ಕೇಳ್ತಾ ಇದ್ರಿ. ಸೊ ಇವಾಗ ಇಲ್ಲೇ ಕ್ಲಾಸ್ಗಳನ್ನು ಕೇಳ್ಬೋದು. ನೆಕ್ಸ್ಟ್ 3 ಡೇಸ್, ಇವತ್ತು ನಾಳೆ ನಾಡಿದ್ದು 3 ದಿವಸ ಕ್ಲಾಸ್ ನಾನೇ ಮಾಡ್ತೀನಿ. ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಮಾರ್ಕೆಟ್ ಬೇರೆ ಫುಲ್ ಕೆಳಗಡೆ ಬಿದ್ದಿದೆ. ಇದೊಂದು ಸುವರ್ಣ ಅವಕಾಶ ನಿಮಗೆ. ಸೊ ಇವಾಗ ಹೂಡಿಕೆ ಮಾಡೋದ್ರ ಬಗ್ಗೆನೂ ನೀವು ಯೋಚನೆ ಮಾಡ್ಬೋದು. ಬಿಕಾಸ್ ಸೊ ವಾಟ್ ಎವರ್ ಟ್ರಂಪ್ ಏನೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಸಹ, ಅನೌನ್ಸ್ಮೆಂಟ್ ಮಾಡಿದ್ರು, ಮಾರ್ಕೆಟ್ನ ಬೀಳಿಸಿದ್ರು, ಮತ್ತೆ ಅನೌನ್ಸ್ಮೆಂಟ್ನ ಕ್ಯಾನ್ಸಲ್ ಮಾಡಿದ್ರು. ಸೊ ಇದರಿಂದ ತುಂಬ ಜನ ರೀಟೇಲರ್ಸ್ ದುಡ್ಡು ಕಳ್ಕೊಂಡ್ರು. ಯಾರು ಮಾರ್ಜಿನಲ್ಲಿ ತೊಗೊಂಡಿರ್ತಾರಲ್ಲ, ಓವರ್ ಲಿವರೇಜಲ್ಲಿ ತೊಗೊಂಡಿರೋರು ದುಡ್ಡು ಕಳ್ಕೊಂಡ್ರು. ಬಟ್ ಪೇಷನ್ಸಲ್ಲಿ ಹಾಗೆ ಹೋಲ್ಡ್ ಮಾಡಿರೋರು, ಇಟ್ಕೊಂಡಿದ್ರು, ಶೇರ್ಸ್ನ ಹಾಗೆ ಇಟ್ಕೊಂಡಿರೋರು ಮತ್ತೆ ಶೇರ್ ಮೇಲಕ್ಕೆ ಬಂದೇ ಬರುತ್ತೆ. ಸೊ ಏನು ಕಳೆದ 6 ತಿಂಗಳಿಂದ ಮಾರ್ಕೆಟ್ ಬೀಳ್ತಾ ಇದೆಯಲ್ಲ, ಸೊ ಇದೊಂದು ಒಂದು ಸೈಕಲ್. 4 ವರ್ಷದಿಂದ ಮೇಲಕ್ಕೆ ಹೋಗಿದೆ, ಅದನ್ನು ಯಾರೂ ನೋಡ್ತಾ ಇಲ್ಲ. 6 ತಿಂಗಳಿಂದ ಬಿದ್ದಿರೋದು ಬಿದ್ದೋಯ್ತು ಅಂತ. ಅಂದರೆ ಮೈಂಡ್ ಸೆಟ್ಗಳನ್ನು ಬದಲಾಯಿಸ್ಕೋಬೇಕು. ಮಾರ್ಕೆಟಲ್ಲಿ ದುಡ್ಡಿದೆ, ಆ ದುಡ್ಡು ಮಾಡೋದು ಹೇಗೆ ಅಂತ ನಾವು ತಿಳಿಸ್ಕೊಡ್ತೀವಿ. ಸೊ ನಮ್ಮ ಜೊತೆ ನಮ್ಮ ಸುದತ್ತ ರಾವ್ ಇದ್ದಾರೆ. ಸೊ ಅವರು ರಾಜಾಜಿನಗರ ಬ್ರ್ಯಾಂಚಲ್ಲಿ ಕಳೆದ 2 ವರ್ಷಗಳಿಂದ ಕೆಲಸ ಮಾಡಿ ಒನ್ ಆಫ್ ದ ಬೆಸ್ಟ್ ಟ್ರೈನರ್ ಅಂತ ಹೆಸರನ್ನ ತಗೊಂಡು ಇಲ್ಲಿಗೆ ಬಂದಿದ್ದಾರೆ. ಇಲ್ಲೂ ಸಹ ಅದೇ ಹೆಸರನ್ನ ಉಳಿಸ್ಕೊಂಡು ಇನ್ನೂ ಇಲ್ಲಿರೋ ಜನಗಳಿಗೆ ಒಳ್ಳೆ ಸೇವೆ ಕೊಡಬೇಕಂತ ಒಂದು ಗುರಿ ಇಟ್ಕೊಂಡು ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಐ ಥಿಂಕ್ ಬೆಳಗ್ಗೆ ಪೂಜೆ ಎಲ್ಲ ಮುಗೀತು. ನೀವು JP ನಗರಲ್ಲಿ ಕೆಲಸ ಮಾಡಿದ್ದೀರಾ, ರಾಜಾಜಿನಗರಲ್ಲಿ ಕೆಲಸ ಮಾಡಿದ್ದೀರಾ, ಸೊ ಇವಾಗ ದಾವಣಗೆರೆಯಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀರಾ. ಸೊ ಯಾವ ಥರ ಕ್ವಾಲಿಟಿ ಕೊಡ್ತೀರಾ ಸರ್? ಫಸ್ಟ್ ಆಫ್ ಆಲ್ ನಾನು ಸ್ಟಾರ್ಟಿಂಗ್ ಜಾಯ್ನ್ ಆದಾಗಿಂದ ನಾನು ಹೇಳ್ತಾನೆ ಇದ್ದೆ, ನಾನು ಜನಗಳ ಸೇವೆ ಮಾಡೋಕ್ಕೋಸ್ಕರ ನಾನು ಏನೇ ಮಾಡೋದು ಅದಕ್ಕೋಸ್ಕರ ಮಾಡ್ತೀನಿ ಅಂತ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ತುಂಬಾ ಕಷ್ಟ ಪಡ್ತಾ ಇದೆ. ಒಬ್ರು ಗುರುಗಳು ಸಿಗ್ತಾ ಇರಲಿಲ್ಲ, ತುಂಬಾ ಸೈಕಲ್ ಹೊಡ್ತಿದ್ದೀನಿ. ನಾನ್ ಪಟ್ಟಷ್ಟು ಕಷ್ಟ ಜನ ಪಡಬಾರ್ದು, ಯಾಕಂದ್ರೆ ಆಗಲ್ಲ ಅಷ್ಟು ಕಷ್ಟ ಪಡೋದಕ್ಕೆ ಅನ್ನೋ ರೀಸನ್ಗೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ TD ಅಕಾಡೆಮಿನ ನಾನು ಫಸ್ಟ್ ಚೂಸ್ ಮಾಡಿದೆ. ಅದಾದ್ಮೇಲೆ ಅದರಿಂದ ಇವಾಗ ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ ಅನ್ನೋ ರೀಸನ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನಿಂದ ಎಷ್ಟು ಜನಕ್ಕೆ ಸಹಾಯ ಆಗುತ್ತೋ ಅಷ್ಟು ಜನಕ್ಕೆ ನಾನು ಮ್ಯಾಕ್ಸಿಮಮ್ ನಾನು ಹೆಲ್ಪ್ ಮಾಡಕ್ ಟ್ರೈ ಮಾಡ್ತೀನಿ ಸರ್. ಅದ್ರ ಜೊತೆಗೆ ರಾಜಾಜಿನಗರದಲ್ಲಿ ಯಾವ ತರ ಕ್ವಾಲಿಟಿ ಎಜುಕೇಶನ್ ಇದೆಯೋ ಅದೇ ತರ ಕ್ವಾಲಿಟಿ ಎಜುಕೇಶನ್ ನಾವು ಇಲ್ಲಿ ದಾವಣಗೆರೆನಲ್ಲೂ ಕೊಡ್ತೀವಿ. ನೀವು ಅದನ್ನ ಪ್ರೌಡ್ ಆಗಿ ನಮ್ಮ ಸ್ಟೂಡೆಂಟ್ಸೇ ನಿಮ್ಗೆ ಹೇಳ್ತಾರೆ, ಸರ್ ನೀವು ಏನ್ ಎಜುಕೇಶನ್ ಕೊಡ್ತಾ ಇದ್ದೀರೋ ಅದೇ ಎಜುಕೇಶನ್ ದಾವಣಗೆರೆನಲ್ಲೂ ಸಿಗ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ಆಗಿ ನಾನು ಹೇಳ್ತೀನಿ ಸರ್. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು ಸುದತ್ತ. ಸೊ ಯಂಗ್ ಆ್ಯಂಡ್ ಡೈನಾಮಿಕ್. ಸೊ ಈ ಥರ ಒಂದು ನಮ್ಮ TD ಅಸೆಟ್ಟನ್ನು ನಿಮ್ಮ ಜೊತೆ ಬಿಡ್ತಾ ಇದ್ದೀವಿ. ಸೊ ಚೆನ್ನಾಗಿ ನಮ್ಮ ಸಂಸ್ಥೆನ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನು ಕೊಟ್ಟಿದ್ವೋ ಇದೆಲ್ಲ ನಿಮ್ಮ ಮನೆ ಅಂದ್ಕೊಳ್ಳಿ, ನಿಮ್ಮ ಆಫೀಸ್ ಅಂದ್ಕೊಳ್ಳಿ, ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಿ. ಸೊ ನಾವು ಎಲ್ಲೇ ಬ್ರ್ಯಾಂಚ್ ಮಾಡಿದ್ರೂ ಎಲ್ಲೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ಇಲ್ಲೂ ಅಷ್ಟೇ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಬೇಕೋ ಎಲ್ಲನೂ ಕೊಟ್ಟಿದ್ದೀವಿ. 2 ಇಂಟ್ರಾಕ್ಟಿವ್ ಪ್ಯಾನಲಿಂದ ಹಿಡಿದು ಇವನ್ ಪ್ರತಿಯೊಂದು ಇದೆ. ಇದನ್ನು ಸದುಪಯೋಗ ಪಡ್ಕೊಳ್ಳಿ. ಸೊ ಏನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಈ ಥರ ಸೊ ನೀವು ಕೇಳ್ಬೋದು, ಸರ್ ಈಗೆಲ್ಲ ನಾವು ಕೆಲಸ ಬಿಟ್ಟು ಇಲ್ಲೆಲ್ಲ ಬಂದು ಕೂತಿದ್ದೀವಿ, ಏನಕ್ಕೆ ಈ ಥರ ಮಾಡಬೇಕು? ಆನ್ಲೈನಲ್ಲಿ ಆರಾಮಾಗಿ ಒಂದು ಅರ್ಧ ಗಂಟೆ ಪಾಠ ಕೇಳಿದ್ರೆ ಆಯ್ತಲ್ಲ. ಸೊ ಆನ್ಲೈನಲ್ಗೂ ಆಫ್ಲೈನ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಆನ್ಲೈನಲ್ಲಿ ನಿಮಗೆ
10 ಸತಿ ಹೇಳ್ಕೊಟ್ರು ಅದು ಅರ್ಧಂಬರ್ಧ ಅರ್ಥ ಆಗಿರುತ್ತೆ. ಬಟ್ ಆಫ್ಲೈನಲ್ಲಿ 1 ಸತಿ ಹೇಳ್ಕೊಟ್ರೆ ಅದು ನೀಟಾಗಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಜೊತೆಗೆ ಈ ಥರ ಒಂದು ಸಮುದಾಯ ಎಲ್ಲೂ ಸಿಗಲ್ಲ. ಇವಾಗ ನೀವು ಒಂದು 4 ಜನ ಕೂತ್ಕೊಂಡು ಇವತ್ತಿನ ನೀವು ಇನ್ನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಇನ್ನೊಂದು 4 ದಿವಸಕ್ಕೆ ನೀವೆಲ್ಲ ಫ್ರೆಂಡ್ಸ್ ಆಗಿಬಿಡುತ್ತೆ. ಆ ಶೇರ್ ತಗೋ, ಈ ಶೇರ್ ತಗೋ, ಅದು ತಗೋ, ಇದು ತಗೋ ಅಂತ ಒಂದು ಮಾತುಗಳು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನಿಮ್ಗೆ ಏನೇ ಶೇರ್ ತಗೋ ಅಂತ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಸಹ ಅದನ್ನು ವ್ಯಾಲಿಡೇಟ್ ಮಾಡೋದಕ್ಕೆ ನಮ್ಮ ಟ್ರೈನರ್ಸ್ ಇದ್ದಾರೆ. ಜೊತೆಗೆ ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಆಗಿರೋದ್ರಿಂದ ನನಗೆ ಸೆಬಿ ಲೈಸೆನ್ಸ್ ಸಿಗೋದಕ್ಕೆ ಎಷ್ಟು ವರ್ಷಗಳ ಸತತ ಪ್ರಯತ್ನದಿಂದ ಸಿಕ್ಕಿದೆ. ಸೊ ಆ ಒಂದು ಹುದ್ದೆಗೆ ಒಂದು ಗೌರವ ಸಲ್ಲಿಸ್ತಾ, ಸೊ ಈವನ್ ಐ ಕ್ಯಾನ್ ಸೇ ಇವತ್ತು ಸ್ಟಾಕ್ ತೊಗೊಳ್ಳಿ, ಇದೊಂದು ಸ್ಟಾಕ್ ತೊಗೊಳ್ಳಿ ಅಂತ ಹೇಳ್ಬೋದು. ಆ ಒಂದು ಲೈಸೆನ್ಸ್ ನಮ್ಮ ಸಂಸ್ಥೆಗೆ ಸಿಕ್ಕಿದೆ. ಜೊತೆಗೆ ಮಾಡೆಲ್ ಪೋರ್ಟ್ಫೋಲಿಯೋಸ್ ಅಂದರೆ ನನ್ನದೇ ಒಂದು 45 ಕಂಪ್ನಿಗಳನ್ನು ನಾನು ಆಯ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಿಮ್ಗೆಲ್ಲರಿಗೂ ಕೊಟ್ಟು ಹೋಗ್ತೀನಿ. ಸೊ ನಾನು ಇಲ್ಲಿ ಏನು ಇರ್ತೀನಲ್ಲ, 45 ಶೇರ್ಗಳನ್ನು ನಾನು ಕಂಡಿಡಿದೆ. ಅಂದರೆ ನನ್ನ ಒಂದು ಅನಾಲಿಸಿಸ್ನ ಡೀಪಾಗಿ ಅನಲೈಸ್ ಮಾಡಿ ಒಂದು 45 ಶೇರ್ಗಳನ್ನು ಗುರ್ತು ಮಾಡಿ ಇಟ್ಟಿದ್ದೀನಿ. 6000 ಕಂಪ್ನಿ ಇದೆ ನಮ್ಮ ದೇಶದಲ್ಲಿ. 6000 ಕಂಪ್ನಿಗಳಲ್ಲಿ 45 ಕಂಪ್ನಿ ಟಾಪ್ ಕಂಪ್ನೀಸ್. ಅಂದರೆ ಟಾಪ್ ಅಂದರೆ ಎಲ್ಲ ಬರೀ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ ಸ್ಟಾಕ್ಸ್ಗಳನ್ನು ಪಿಕ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಮಾಡೆಲ್ ಪೋರ್ಟ್ಫೋಲಿಯೋ ಸಹ ನಾವು ಹೇಳ್ಬೋದು. ಆ್ಯಂಡ್ ಏನಿವತ್ತು ಎಷ್ಟೋ ಜನ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಗೋಲ್ಡ್ ಕೋರ್ಸ್ ಡೇ 1 ದಟ್ ಈಸ್ ಫಂಡಮೆಂಟಲ್ ಕ್ಲಾಸ್ನ ಇವತ್ತು ಸ್ಟಾರ್ಟ್ ಮಾಡ್ತೀವಿ. ಕ್ರೌಡು ಜಾಸ್ತಿ ಇರೋದ್ರಿಂದ ಒಳಗಡೆ ಮಾಡೋಕ್ಕಾಗಲ್ಲ. ಸೊ ನೋಡೋಣ, ಇಲ್ಲೇ ಮಾಡಿಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.